ಕುಂಭಕರ್ಣ ನಾವೇನಾದ್ರೂ ಈತನ ಬಗ್ಗೆ ಕೇಳ್ದಾಗ್ಲೆಲ್ಲ ಅಥವಾ ಓದ್ದಾಗೆಲ್ಲ ಸಾಕಷ್ಟು ಭಾಗ ಆತನ ನಿದ್ರೆಯದ್ದೇ ಆಗಿರುತ್ತೆ. ಆದ್ರೆ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಆತನಿಗೂ ನಿದ್ರೆಗೂ ಸಂಬಂಧ ಏನು ಅಂತ? ನೋಡಿ, ರಾಮಾಯಣದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಆತ ರಾವಣನ ತಮ್ಮ, ಹಾಗೆ ಬಲಿಷ್ಠ ಕೂಡ. ಹೀಗೆ ಒಂದಿನ ರಾವಣ ಅನ್ಕೊಂತಾನೆ, ನಾವ್ ಇನ್ನಷ್ಟು ಬಲಶಾಲಿ ಆಗ್ಬೇಕಂದ್ರೆ ಯಾವ್ದಾದ್ರೂ ವರವನ್ನ ಪಡ್ಕೊಬೇಕು ಅಂತ. ಹೀಗ ಅನ್ಕೊಂಡು ರಾವಣ, ವಿಭೀಷಣ ಹಾಗೆ ಕುಂಭಕರ್ಣ ಬ್ರಹ್ಮದೇವನಿಗೆ ಒಂದು ಕಠಿಣ ತಪಸ್ಸನ್ನ ಕೂರ್ತಾರೆ. ಹೀಗೆ ಇವರ ತಪಸ್ಸನ್ನ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷರಾಗ್ತಾರೆ. ಹೀಗೆ ಪ್ರತ್ಯಕ್ಷವಾದಂತ ಬ್ರಹ್ಮದೇವ ರಾವಣನಿಗೆ ಮನುಷ್ಯರನ್ನ ಹೊರತುಪಡಿಸಿ ಇನ್ಯಾರಿಂದಲೂ ಸಾವು ಬರಬಾರ್ದು ಅಂತ ವರವನ್ನ ಕೊಡ್ತಾರೆ. ಹಾಗೆ ವಿಭೀಷಣ ಕೇಳೋದೇನಂದ್ರೆ, ತಾನು ಎಂತ ಸಂದರ್ಭದಲ್ಲೂ ಕೂಡ ಅಧರ್ಮವನ್ನ ಮಾಡಬಾರದು ಅಂತ ಬ್ರಹ್ಮದೇವನಿಗೆ ವರವನ್ನ ಕೇಳ್ತಾನೆ. ಹಾಗೆ ಬ್ರಹ್ಮದೇವ ಆತನಿಗೂ ವರ ಕೊಟ್ಟ ನಂತರ ಕುಂಭಕರ್ಣನ ಸರದಿ ಬರುತ್ತೆ. ಪಾಪ ಕುಂಭಕರ್ಣ ಸಾಕಷ್ಟು ದಿನಗಳಿಂದ ನಿದ್ರೆಯನ್ನ ಹಾಗೆ ಊಟವನ್ನ ಬಿಟ್ಟು ತಪಸ್ಸಿಗೆ ಕುಳಿತಿರ್ತಾನೆ. ಇದರಿಂದ ಸುಸ್ತಾಗಿದ್ದಂತ ಕುಂಭಕರ್ಣ ನಿದ್ರೆಯನ್ನ ಬಯಸ್ತಿರ್ತಾನೆ. ಹೀಗೆ ಬಯಸ್ತಿರ್ಬೇಕಾದ್ರೇನೆ ತನ್ನ ವರವನ್ನ ಕೇಳೋದ್ರ ಬದಲು ತಪ್ಪಾಗಿ ನಿದ್ರಾ ಅಂತ ನುಡಿತಾನೆ. ಅಷ್ಟೇ, ಬ್ರಹ್ಮದೇವ ತಥಾಸ್ತು ಅಂತ ಹೇಳೇ ಬಿಡ್ತಾರೆ. ಕೊಟ್ಟ ವರವನ್ನ ಹಿಂಪಡೆದೇ ಇರುವಂತ ಬ್ರಹ್ಮದೇವ ತಪ್ಪಾಗಿ ಕೇಳಿದ ವರಕ್ಕೆ ಸ್ವಲ್ಪ ವಿನಾಯಿತಿ ನೀಡಿ 6 ತಿಂಗಳಿಗೊಮ್ಮೆ ಅಂತ ಪುನಃ ವರವನ್ನ ಕೊಡ್ತಾರೆ. ಮುಂದೆ ಕುಂಭಕರ್ಣ 6 ತಿಂಗಳಿಗೊಮ್ಮೆ ನಿದ್ರೆಯಿಂದ ಎಚ್ಚರವಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಪುನಃ 6 ತಿಂಗಳವರೆಗೂ ನಿದ್ರೆ ಮಾಡ್ಬೇಕಾಗಿರುತ್ತೆ.